ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಅಪ್ಡೇಟ್ಸ್, ಕೆಲವೊಂದು ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಅಂದರೆ ಎಲ್ಲ ಎಸ್ಕಾಮ್ಗೂ ಸಹ ಸಂಬಂಧಪಟ್ಟಿರುವಂತಹ ಅಪ್ಡೇಟ್ಗಳ ಬಗ್ಗೆ. ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಕಾಮೆಂಟಲ್ಲಿ ಕೆಲವೊಂದು ಎಷ್ಟೇ ವಿಡಿಯೋ ಮಾಡಿದರೂ ಸಹ ನೀವು ಕಾಮೆಂಟಲ್ಲಿ ಮತ್ತೆ ಅದರ ಬಗ್ಗೆನೇ ಕೇಳ್ತೀರಿ. ಯಾಕಂತಂದರೆ ನೀವು ವಿಡಿಯೋವನ್ನು ಕ್ಲಿಯರಾಗಿ ಫುಲ್ಲಾಗಿ ನೋಡೋಲ್ಲ. ಓಕೆ, ಅದರ ಬಗ್ಗೆಯೂ ಸಹ ಕ್ಲಾರಿಟಿಯನ್ನು ನೀಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಎಲ್ಲದರ ಬಗ್ಗೆಯೂ ಸಹ ತಿಳಿತಾ ಹೋಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. KPTCL ಅಪ್ಡೇಟ್ಸ್ ಅಂತಂದರೆ, ಈ KPTCLಲ್ಲಿ ಮೆಸ್ಕಾಮ್, ಬೆಸ್ಕಾಮ್, ಜೆಸ್ಕಾಮ್ ಎಲ್ಲ ನಿಗಮಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಓಕೆ, ಪ್ರೆಸೆಂಟ್ ಎಲ್ಲರೂ ವೇಟ್ ಮಾಡ್ತಾ ಇರುವಂಥದ್ದು ಜೆಸ್ಕಾಮ್ ರಿಸಲ್ಟ್ ಬಗ್ಗೆ, ಅದೇ ರೀತಿಯಾಗಿ ಜೆಸ್ಕಾಮ್ ರಿಸಲ್ಟ್ ಬಗ್ಗೆ. ಓಕೆ, ಅದೇ ರೀತಿಯಾಗಿ ಉಳಿದಂಥ ಮೆಸ್ಕಾಮ್ದು ಸಹ ರಿಸಲ್ಟನ್ನು ವೇಟ್ ಮಾಡ್ತಾ ಇದ್ದೀರಾ. ಬಟ್ ಮೆಸ್ಕಾಮ್ ಆಗಲಿ ಅವು ರಿಸಲ್ಟ್ ಈ ವರ್ಷ ಬರಲ್ಲ. ಓಕೆ, ಅದೊಂದು ಕ್ಲಾರಿಟಿ ಎಲ್ಲರಿಗೂ ಇರಲಿ. ನೀವು ಮಗದೊಮ್ಮೆ ಮತ್ತೆ ಈ 3 ನಿಗಮದವರು ಕೇಳಕ್ಕೆ ಹೋಗಬೇಡಿ. ಯಾಕಂತಂದರೆ ಈ ವರ್ಷ ನಿಮ್ಮ ರಿಸಲ್ಟ್ ಬರಲ್ಲ. ಬೆಸ್ಕಾಮ್ ರಿಸಲ್ಟು ಮುಂದಿನ ವರ್ಷವೇ ಬರ್ತದೆ, ಜನವರಿಯಲ್ಲಿಯೇ ಬರ್ತದೆ. ಡಿಸೆಂಬರ್ 10ರವರೆಗೆ ಅದರ ಮೆಡಿಕಲ್ ಇದ್ದರೆ, ಅಕಸ್ಮಾತ್ ಆಗಿ ಬಂದರೂ ಡಿಸೆಂಬರ್ 20 ಅಥವಾ 25ರ ನಂತರವೇ ಬರ್ತದೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಬೆಸ್ಕಾಮ್ನಂತರೂ ಬರೋದೇ ಇಲ್ಲ. ಇನ್ನು ನೆಕ್ಸ್ಟು ಈ ಮೆಸ್ಕಾಮು ಫೆಬ್ರವರಿ ತಿಂಗಳಲ್ಲಿ ಬರ್ತದೆ. ಓಕೆ, ಅದಂತರೂ 100%. ಮೆಸ್ಕಾಮ್ ರಿಸಲ್ಟ್ ಮಾತ್ರ ಫೆಬ್ರವರಿ. ಅದು ಎದಕ್ಕಂತಲೂ ನಿಮ್ಗೆ ಗೊತ್ತು, ಆಲ್ರೆಡಿ ಅಫಿಷಿಯಲ್ ಅಪ್ಡೇಟೇ ಇದೆ ಬೆಸ್ಕಾಮ್ ಬಗ್ಗೆ. ಅದು ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟ್ ಮಾಹಿತಿನೂ ಅಲ್ಲ, ಅಫಿಷಿಯಲ್ ಅಪ್ಡೇಟೇ. ಓಕೆ, ಹೀಗೆ ಹೇಳ್ತಿರುವಂಥದ್ದು ಫೆಬ್ರವರಿಯಲ್ಲಿ ಮೆಸ್ಕಾಮ್ ಬರ್ತದೆ. ಇನ್ನು ಹೆಸ್ಕಾಮ್ದು ಸಹ ಮಾರ್ಚ್ ಆಗ್ಬೋದು. ಯಾಕಂತಂದರೆ ಅದರದ್ದು ಇನ್ನೂ ಮೆಡಿಕಲ್ಲೇ ಮುಗಿದಿಲ್ಲ. ಅಕಸ್ಮಾತಾಗಿ ಅವರು ಏನಾದರೂ ಲೀಸ್ಟ್ ಬಿಡದೆ ಈಗ ಚೆಸ್ಕಾಮ್ ರೀತಿಯಾಗಿ ಕಾಲ್ ಮಾಡಿ ನಿಮ್ಮದು ಮೆಡಿಕಲ್ ಇದೆ ಅಂತ ಡೈರೆಕ್ಟಾಗಿ ಹೇಳ್ಬೋದು, ಅಥವಾ ಮೆಡಿಕಲ್ ಲೀಸ್ಟು ಸಹ ಬಿಡಬಹುದು. 50% 60% ಬಿಡುವಂಥ ಚಾನ್ಸ್ ಇದೆ. 40 to 50% ಬಿಡದೇ ಇರಬಹುದು ಅಂತಲೂ ಚಾನ್ಸಸ್ ಇದೆ. 50-50 ಅಂತ ಹೇಳ್ಕೊಬೋದು ಸ್ನೇಹಿತರೆ. ಈ ಹೆಸ್ಕಾಮ್ ಅವರು ರಿಸಲ್ಟ್, ಈ ಒಂದು PH ಕ್ಯಾಂಡಿಡೇಟ್ ಮೆಡಿಕಲ್ ಲಿಸ್ಟ್ ಏನಿದೆ ನಿಮ್ಮದು ಬಿಡಲ್ಲ ಅಂತ ಕಾಣ್ತದೆ. ಓಕೆ, ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ ಏನೂ ಗೊತ್ತಿಲ್ಲ. ಓಕೆ, ಅದನ್ನು ಇನ್ನೂ ಸ್ವಲ್ಪ ದಿನದ ಆದ ನಂತರವೇ ಗೊತ್ತಾಗ್ತದೆ. ಬಟ್ ಈ ಪ್ರೆಸೆಂಟು ಎಲ್ಲಿಯೂ ಸಹ ಡೇಟ್ಗಳು ಖಾಲಿ ಇಲ್ಲ. ಓಕೆ, ಹಾಗಾಗಿ ಅದು ಮೆಡಿಕಲ್ ನಡೆದ್ರೂ ಅದು ಜನವರಿ ಆದ ನಂತರವೇ ನಡೀಬೋದು. ಯಾಕಂದರೆ ಮೆಸ್ಕಾಮ್ ಆದ ನಂತರ, ಹಾಗಾಗಿ ಅದರ ರಿಸಲ್ಟು ಸಹ ಮಾರ್ಚಲ್ಲಿ ಬರ್ತದೆ. ಇನ್ನು ಇರುವಂಥದ್ದು ಜೆಸ್ಕಾಮ್ದು ಎಷ್ಟು ಆಗಸ್ಟ್ 18ಕ್ಕೆ ಕಂಪ್ಲೀಟ್ ಆಗಿದೆ. ನಿಮಮ್ಸ್ ಸೆಪ್ಟೆಂಬರ್ ಆಯಿತು, 1 ಮಂತ್ ಆಯಿತು. ಈ ಅಕ್ಟೋಬರು ಪ್ರೆಸೆಂಟು 13-14 ಇಷ್ಟು ದಿನ ಅಂದರೆ ಸುಮಾರು 45 ದಿನಗಳಾಯಿತು ಈಗೊಂದು ಎಲ್ಲ ಮುಗಿದು. ಬಟ್ ಇನ್ನೂ ಸಹ ರಿಸಲ್ಟನ್ನು ಬಿಟ್ಟಿಲ್ಲ. ಈಗ ಪ್ರೆಸೆಂಟು ಈ ಒಂದು ತಿಂಗಳಿನಲ್ಲಿಯೇ ನಿಮ್ಮದು ಜೆಸ್ಕಾಮ್ದು ರಿಸಲ್ಟು ಬರ್ತದೆ ಸ್ನೇಹಿತರೆ. ಜೆಸ್ಕಾಮ್ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪ್ನಿದು ಇದೇ ಒಂದು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಓಕೆ, ಇನ್ನು ಚೆಸ್ಕಾಮ್ ಬಂದರೆ ಅದು ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ತಿಂಗಳ ಕೊನೆ ಅಥವಾ ನವೆಂಬರಲ್ಲಿ ಬರುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ನೀವು ಒಂದು ಕಾಲ್ ರೆಕಾರ್ಡ್ ನೋಡಿರ್ಬೋದು, ಅದು 1 ತಿಂಗಳು ಆಗುತ್ತೆ ಅಂತ ಹೇಳಿದರೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ರಿಸಲ್ಟನ್ನು ಬಿಡ್ತಾರೆ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಬಿಡ್ತಾರೆ, 1 ತಿಂಗಳಕ್ಕಿಂತ ಮೊದಲೇ ಬರ್ತದೆ ರಿಸಲ್ಟು. ಜೆಸ್ಕಾಮಲ್ಲಿ ಈಗ ಈ ತಿಂಗಳಲ್ಲಿ ಒಂದು ರಿಸಲ್ಟು 100% ನೀವು ನೋಡ್ತೀರಾ. ಅಲ್ಲಿವರೆಗೂ ಸಹ ವೇಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ, ಈ ಒಂದು KPTCLಲ್ಲಿ ಸಿಂಧುತ್ವ ಪ್ರಮಾಣ ಪತ್ರ ಮಾಡಿಸೋದಕ್ಕೆ ಕೆಲವೊಂದು ಮೆಸೇಜ್ ಬಂದಿದೆ ಸ್ನೇಹಿತರೆ ಕೆಲವೊಂದು ಅಭ್ಯರ್ಥಿಗಳಿಗೆ.
ಅದು ಎಲ್ಲರಿಗೂ ಸಹ ಬಂದಿಲ್ಲ ಅಂತೇಳಿ ನೀವು ಹೇಳ್ತಾ ಇದ್ದೀರಾ. ಅದರ ಬಗ್ಗೆ 2 ವೀಡಿಯೋನ ಮಾಡಿದ್ದೀನಿ ನಾನು, ಸಿಂಧುತ್ವ ಸರ್ಟಿಫಿಕೇಟ್ ಬಗ್ಗೆ KPTC ಮೆಸೇಜ್ ಬಂದಿದ್ದು ಕಾರಣಕ್ಕಾಗಿ. ಆ ವಿಡಿಯೋನ ಕ್ಲಾರಿಟಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಏನಿದೆ ಅಲ್ಲಿ, ಯಾರೆಲ್ಲ ಕೆಟಗರಿಯಲ್ಲಿ ಸೆಲೆಕ್ಷನ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಮೆಸೇಜ್ ಬರುತ್ತೆ ಸ್ನೇಹಿತರೆ, ಅದು ಎಲ್ಲರಿಗೂ ಸಹ ಬರಲ್ಲ. ಓಕೆ, ಅಲ್ಲಿ ಬರುವಂಥದ್ದು ಯಾರೆಲ್ಲ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ, ನೆಕ್ಸ್ಟು ಯಾರ್ಯಾರೆಲ್ಲ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿಯಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೊಮ್ಮೆ ಸಹ ಅದನ್ನು ನೋಡಿ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಓಕೆ, ಇದು ಅದರ ಬಗ್ಗೆ ಅಪ್ಡೇಟು. ಇವೆಲ್ಲವೂ KPTC ಬಗ್ಗೆ ಪ್ರೆಸೆಂಟ್ ಇರುವಂತಹ ಅಪ್ಡೇಟ್ ಸ್ನೇಹಿತರೆ. ಇನ್ನು ಯಾವುದಾದ್ರೂ ಬಂದರೂ ಸಹ ನಾನು ಹಂಚ್ಕೊಳ್ತೀನಿ. ಇನ್ನು ಕೌನ್ಸ್ಲಿಂಗ್ ಡೇಟ್, KPTCದ ಕೌನ್ಸ್ಲಿಂಗ್ ಡೇಟ್ ಬಗ್ಗೆ ಹೇಳಿದ್ರೆ ಅದು ಈ ತಿಂಗಳು 25ರ ನಂತರ ಆಗ್ಬೋದು ಎಂಬುದು ಒಂದು ಎಕ್ಸ್ಪೆಕ್ಟೆಡ್ ಡೇಟು. ಅದನ್ನು ಸಹ ಡೇಟ್ ಬಿಡ್ತಾರೆ, ಅಫಿಷಿಯಲ್ ಡೇಟ್ ಬಿಟ್ಟ ನಂತರ ನಾನು ಇನ್ಫಾರ್ಮೇಷನ್ ನೀಡ್ತೀನಿ. ಕೌನ್ಸ್ಲಿಂಗ್ ಯಾವ ರೀತಿ ಇರುತ್ತೆ ಅವೆಲ್ಲದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ತಪ್ಪದೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.